ನಮ್ಮತ್ತೆ ನನ್ನ ಗಂಡನೇ ನನ್ನ ಮೊದಲನೇ ಶತ್ರು ನನ್ನ ವೇಟ್ ಲಾಸ್ ಚಾಲೆಂಜ್ಗೆ. ಇಬ್ರು ನನ್ನ 21 ಡೇಸ್ ಕನ್ಸಿಸ್ಟೆನ್ಸಿ ಚಾಲೆಂಜ್ ನ ಹಾಳು ಮಾಡಕ್ಕೆ ಅಂತ ಒಂದೇ ಕಾಲಲ್ಲಿ ಕಾಯ್ತಾ ಇದಾರೆ. ಅವ್ರಿಗೆ ಅಂತ ನಾನು ಆಲ್ರೆಡಿ ಸಪರೇಟ್ ಆಗಿ ಅನ್ನ ಸಾರು ಪನ್ನೀರ್ ಟೋಸ್ಟ್ ಎಲ್ಲಾ ಮಾಡಿಟ್ಟಿದ್ದೆ. ಆದ್ರೆ ಅವ್ರಿಗೆ ನನ್ಗೇನ್ ಮಾಡ್ಕೋತಾ ಇದೀನಿ ಅನ್ನೋದ್ರ ಮೇಲೆ ಕಣ್ ಜಾಸ್ತಿ. ಈ ಸತಿ ಫುಲ್ ಝೋನ್ ಅಲ್ಲಿ ಫುಲ್ ಡಿಸೈಡ್ ಆಗ್ಬಿಟ್ಟಿದೀನಿ. ಏನೇ ಕಾರಣಕ್ಕೂ ಹೆಲ್ದಿ ಈಟಿಂಗ್ ಸ್ಟಾಪ್ ಮಾಡಬಾರ್ದು ಅಂತ ಕರೆಕ್ಟ್ ಆಗಿ ಕ್ಯಾಲೋರೀಸ್ ನ ಪ್ಲಾನ್ ಮಾಡ್ಕೊಂಡು ತಿನ್ಬೇಕು ಅಂತ ಫುಲ್ ಡಿಸೈಡ್ ಆಗಿದ್ದೀನಿ. ನಾನು ತಿನ್ನೋ ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಅನ್ನನೂ ನಾನು ಲೆಕ್ಕ ಹಾಕೊಂಡು ತಿನ್ನೋ ಲೆವೆಲ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಸಪರೇಟ್ ಆಗಿ ಅಡ್ಗೆ ಮಾಡ್ರೂ ಪರವಾಗಿಲ್ಲ, ಈ ಚಾಲೆಂಜ್ ನಾನು ಗೆಲ್ಲೇಬೇಕು, ನನ್ನ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ನಾನು ಈ ತರ ನಾನು ಒಬ್ಳಿಗೆ ಅಂತ ಅಡಿಗೆ ಮಾಡ್ಕೋತಾ ಇದ್ದೆ. ಆದ್ರೆ ಏನ್ ಮಾಡೋದು, ನಾನು ಮಾಡ್ತಿರೋ ಹೈ ಫೈಬರ್ ಹೈ ಪ್ರೋಟೀನ್ ಪನ್ನೀರ್ ಫ್ರೈಡ್ ರೈಸು ಸ್ಟ್ರೀಟ್ ಸೈಡ್ ಅಲ್ಲಿ ಹೆಂಗೆ ಸ್ಮೆಲ್ ಘಮ ಘಮ ಅಂತ ಬರ್ತಿರುತ್ತೆ, ಆತರ ಮನೆ ಎಲ್ಲ ಫುಲ್ ಘಮ ಘಮ ಅನ್ಸುತ್ತೆ. ಫಸ್ಟ್ ನಮ್ಮ ಮತ್ತೆ ತಡ್ಕೊಳಕ್ ಆಗದೆ ನಾನು ಇನ್ನು ಫ್ರೈ ಮಾಡ್ಬೇಕಾದ್ರೆ ಬಂದು ಒಂದು ಪನ್ನೀರ್ ನೆತ್ಕೊಂಡು ಟೇಸ್ಟ್ ಮಾಡಿ ನೋಡ್ಕೊಂಡು, ಸೈಡ್ ಅಲ್ಲಿ ಒಂದು ಡೈಲಾಗ್ ಬೇರೆ, ಚೆನ್ನಾಗಿ ಮಾಡಿದಾಗ ಅವಳು ಎಣಿಸ್ಕೊಂಡು ಮಾಡ್ತಾಳೆ, ಬಾಕಿ ಟೈಮಲ್ಲಿ ಪಾತ್ರೆ ಮಾಡಿಟ್ಟಿರ್ತಾಳೆ ಅಂತ. ಅಡಿಗೆ ಮಾಡಿ ಮುಗಿಸಿ ಇನ್ನೇನ್ ಸರ್ವಿಂಗ್ ಮಾಡಿ ಟೇಸ್ಟ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ನನ್ನ ಗಂಡನ್ ಎಂಟ್ರಿ. ಇನ್ನ ಬ್ಯಾಗೆ ಇಟ್ಟಿಲ್ಲ, ಸ್ಟವ್ ಆಫ್ ಮಾಡ್ತಿದಂಗೆ ಆ ಬಿಸಿ ಬಿಸಿ ಪಾತ್ರೆನ ಎತ್ಕೊಂಡು ಚೆನ್ನಾಗಿದೆ ನಂಗೆ ಕೊಡು ಅಂತ ಎತ್ಕೊಂಡ್ಬಿಟ್ರು. ಅವ್ರು ಒಂದೊಂದು ಪನ್ನೀರು ಬ್ಯಾಗ್ ಹಾಕೋತಾ ಇದ್ರೆ ನನಗೆ ನನ್ನ ಪ್ರೋಟೀನ್ ಖಾಲಿ ಆಗ್ತಿದೆ ಅಂತ ಯೋಚನೆ ಆಗ್ತಿದೆ. ಹಂಗಂತ ಪನ್ನೀರ್ ಮನೇಲಿ ಇಲ್ಲ ಅಂತಲ್ಲ, ಬಟ್ ಆಲ್ರೆಡಿ ಫ್ರೈ ಆಗಿದೆ ಅಲ್ವಾ, ಪ್ಲಸ್ ಅದು ಲೆಕ್ಕಾಚಾರ ಹಾಕಿರೋ ಪನ್ನೀರು. ಆಗಲ್ಲ, ಏನೇ ಕಾರಣಕ್ಕೂ ಇದು ವರ್ಕೌಟ್ ಆಗಲ್ಲ. ನಮ್ಮ ಮನೆಗಳಲ್ಲಿ ಸಪರೇಟ್ ಕುಕಿಂಗ್ ಯಾವತ್ತೂ ವರ್ಕೌಟ್ ಆಗಲ್ಲ. ನಾವ್ ಏನೇ ಮಾಡಿದ್ರು ಒಟ್ಟಿಗೆ ತಿನ್ನಂತದೇ ಮಾಡಿ ಗೆಲ್ಬೇಕು.